ಇವತ್ತು ನಾನು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನು ಈ ರೀತಿ ರೆಡಿಯಾಗಿ ಬೆಳಗ್ಗೆ ತಿಂಡಿಗೆ ದೋಸೆನ ತಿಂದ್ಕೊಂಡು ಬಂದು ನೋಡಿದ್ರೆ ನನ್ನ ಬ್ಲ್ಯಾಕ್ ಬ್ಯೂಟಿ ರೆಡಿಯಾಗಿತ್ತು. ಸೊ ಅವಳನ್ನು ಕರ್ಕೊಂಡು ನಾನಿವತ್ತು ಹೋಗಿದ್ದೆ. ನಾನು ಒಂದು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡಬೇಕು ಅಂತಂದಲ್ಲ. ಸೊ ಆ ಸ್ಪೆಷಲ್ ಪರ್ಸನ್ ಬಂದು ಲೊಕೇಶನಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ಲ್ಯಾಟ್ರಿ ಯಾವ ಲಾಟ್ರಿನೂ ಇಲ್ಲ ಗೈಸ್. ನಾನು ಬಂದು 10 ನಿಮಿಷ ವೆಯ್ಟ್ ಮಾಡಿದ್ರು ಅವ್ರು ಇನ್ನೂ ಬಂದೇ ಇಲ್ಲ. 2000 years later. ಯಾಕೋ ಬರ್ತಾ ಬರ್ತಾ ನಮ್ಮ ಮೈಸೂರು ಕೂಡ ಬೆಂಗಳೂರು ಥರನೇ ಆಗ್ಬಿಟ್ಟಿದೆ ಗೈಸ್. ನೋಡಿ ಎಷ್ಟು ಟ್ರಾಫಿಕ್ ಅಂತ ಹೇಳಿ. ಈ ಟ್ರಾಫಿಕಲ್ಲಿ ನಾನು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಬರೀ ಇಂಥದೇ. ಫೈನಲಿ ಬಂದರು ಗೈಸ್. ಇವರೇ ಆ ಸ್ಪೆಷಲ್ ಪರ್ಸನ್, ನಮ್ಮ ಮಮ್ಮಿ. ಹಂಗೆ ನಮ್ಮ ಅಣ್ಣ ಅದಕ್ಕೆ ಪಾಪು ಎಲ್ಲ ಬಂದಿದ್ರು. ಸೊ ಪಾಪು ಜೊತೆಗೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾನು ಕೂಡ ಆಫೀಸಿಗೆ ಬಂದೆ. ಸೊ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಕೆಲಸನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಈವ್ನಿಂಗ್ ಹಂಗೆ ಹೊರಗಡೆ ಹೋಗಬೇಕಾಗಿತ್ತು. ಸೊ ಹೊರಗಡೆ ಹೋಗ್ತಾ ಇದ್ದೀನಿ. ಹಂಗೆ ಬರಬೇಕಾದ್ರೆ ಯಾಕೋ ಚಾಕ್ಲೇಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಟ್ರಿಪಲ್ ಚಾಕ್ಲೇಟ್ ಬೌಲ್ನ ತಗೊಂಡೆ. ಗೈಸ್, ನನಗಂತೂ ಡೆಸರ್ಟ್ ಅಂದರೆ ತುಂಬ ಇಷ್ಟ. ನಿಮಗೆಲ್ಲ ಯಾರಿಗೆಲ್ಲ ಡೆಸರ್ಟ್ ಅಂದರೆ ಇಷ್ಟ ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ಬಂದು ನೋಡಿದ್ರೆ ಇಷ್ಟೆಲ್ಲ ವೆರೈಟಿ ಮಾಡಿಟ್ಟಿದ್ರು. ಸೊ ನಾನು ಇದರಲ್ಲಿ ಫ್ರೂಟ್ಸ್ನ ಮಾತ್ರ ತಿನ್ಕೊಂಡು ಮಲ್ಕೊಂಡೆ ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ, ಲವ್ ಯು ಆಲ್.